ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ದು ಸ್ನೇಹಿತರೆ. ಆ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದೊಳಗೆ ಇನ್ ಡೀಟೇಲ್ ಮಾಹಿತಿ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ. ನಿಮ್ಮದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚಲ್ಲಿ KE ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಇಲ್ಲಿ KEA ಹೋಮ್ ಅಂತ ಫಸ್ಟ್ ಲಿಂಕ್ ಕಾಣ್ತದಲ್ರಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಎರಡು ಲಿಂಕ್ ಓಪನ್ ಆಗ್ತಾವ್ರಿ. ನಾನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂತಂದರೆ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು HK ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ನೆಕ್ಸ್ಟ್ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅರ್ಜಿ 5 ಹಂತಗಳಲ್ಲಿ ತುಂಬಬೇಕ್ರಿ. ಫಸ್ಟ್ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಓಕೆ ರೀ, ನಿಮ್ದು SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಈ ಬಾಕ್ಸ್ನಾಗ ಏನದಲ್ಲ ರೀ, ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ಬೋರ್ಡ್ ಕಾಣ್ತಾವೆ. ನೀವೇನು ಸ್ಟೇಟ್ ಬೋರ್ಡಿಂದ ಪಾಸ್ ಆಗಿರೋ ಅಥವಾ ಅದರ್ ಬೋರ್ಡಿಂದ ನೀವು SSLC ಪಾಸ್ ಆಗಿರೋ, ಯಾವ ಬೋರ್ಡಿನಿಂದ ನೀವು SSLC ಪಾಸ್ ಆಗಿರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ರೀ. ಎಕ್ಸಾಂಪಲ್ ನಾನು ಕನ್ನಡ ಮೀಡಿಯಮ್ದಾಗ ಓದಿನಿ, ಆಮೇಲೆ ಸ್ಟೇಟ್ ಬೋರ್ಡಿಂದ 10ನೇ ತರಗತಿ ಪಾಸ್ ಆಗಿನಿ. ಹಾಗಾಗಿ ನಾನು ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಇಮೇಜ್ ಕಾಣ್ತದೆ ನೋಡಿರಿ, ಕ್ಯಾಪ್ಚಾ. ಈ ಕ್ಯಾಪ್ಚಾ ಕೋಡ್ಗಳನ್ನು ಇಲ್ಲಿ ತುಂಬಬೇಕು ರೀ. ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಇಲ್ಲಿ KYC ಕಂಪ್ಲೀಟ್ ಮಾಡ್ಬೇಕು ರೀ. ಇಲ್ಲಿ ಕೊಟ್ಟಾರ ನೋಡಿರಿ, KYC ಸೇವೆ ಅದ, KYC ಸರ್ವಿಸ್, KYCಯನ್ನು ಕಂಪ್ಲೀಟ್ ಮಾಡಬೇಕು. ಈ ಬಾಕ್ಸ್ನಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ ರೀ. ಓಕೆ ರೀ, ನೆಕ್ಸ್ಟ್ OTP ಸೆಲೆಕ್ಟ್ ಮಾಡಿಕೊಡ್ರಿ. OTP ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಆಧಾರ್ ಕಾರ್ಡ್ನಲ್ಲಿರುವಂಥ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ. ಆ OTP ಈ ಬಾಕ್ಸ್ನಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮಾಡಿದ ಮೇಲೆ KYC ಕಂಪ್ಲೀಟ್ ಆಯಿತು. ಅಪ್ಲಿಕೇಶನ್ ಪೇಜ್ ಓಪನ್ ಆಗ್ತದೆ ರೀ. ಅಪ್ಲಿಕೇಶನ್ ಪೇಜ್ ಓಪನ್ ಆಗ್ತದೆ. ನೇಮು, ಡೇಟ್ ಆಫ್ ಬರ್ತು, ಆಧಾರ್ ನಂಬರ್, ಇವು 3 ಈಗಾಗಲೇ ತುಂಬಿವಿ ನಾವು. ಓಕೆ ರೀ, ನೆಕ್ಸ್ಟ್ ಅಪ್ಲಿಕೇಶನ್ ಡೀಟೇಲ್ಸನ್ನು ಫಿಲ್ ಮಾಡ್ಬೇಕು ರೀ. ಸೀರಿಯಲ್ ನಂಬರ್ 1, ಈ ಸೆಲೆಕ್ಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಒಂದೇ ಒಂದು ಪೋಸ್ಟ್ ಕಾಣ್ತಿರ್ತದೆ. ಆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಓಕೆ ರೀ, ನೆಕ್ಸ್ಟ್ ಎರಡನೇದ್ದು ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿ. ಯಾವ ಜಿಲ್ಲೆಗೆ ನೀವು ಅರ್ಜಿ ಸಲ್ಲಿಸಬೇಕಂತೀರಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ರೀ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇರುವಂಥದ್ದು. ಯಾವ ಜಿಲ್ಲೆಗೆ ನೀವು ಅರ್ಜಿ ಸಲ್ಲಿಸಬೇಕಂತೀರಿ ನೋಡಿರಿ, ಇದು ಸೆಲೆಕ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ ರೀ. ನಾನು ಜಸ್ಟ್ ಹುಬ್ಳಿ ಧಾರವಾಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ. ನೀವು ಹುಬ್ಳಿ ಧಾರವಾಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ರೀ. ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡಿರಿ ಆ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 3, 4, 5 ಇದು ಆಟೋಮೆಟಿಕ್ SSLC ಮಾರ್ಕ್ಸ್ ಕಾರ್ಡ್ದೊಳಗೆ ಯಾವ ರೀತಿ ಅದ ಅದೇ ರೀತಿ ಫೆಚ್ ಆಗಿರ್ತದೆ. ಸೀರಿಯಲ್ ನಂಬರ್ 6 ನೀವೇನು ಮೇಲು, ಫಿಮೇಲು ಅಥವಾ ಟ್ರಾನ್ಸ್ಜೆಂಡರು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 7. ಸೀರಿಯಲ್ ನಂಬರ್ 7 ನಿಮ್ಮದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಡ್ರಿ. ನೀವು ಯಾವ ಕ್ಯಾಟಗರಿ ಅಭ್ಯರ್ಥಿಗಳು, ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಡ್ರಿ. ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ RD ನಂಬರ್ ಕೇಳ್ತದೆ ರೀ. ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು ಸ್ನೇಹಿತರೆ. ಈ ಬಾಕ್ಸ್ನಾಗ RD ನಂಬರ್ ತುಂಬ್ರಿ. RD ನಂಬರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಡೀಟೇಲ್ಸ್ ಫೆಚ್ ಆಗ್ತದೆ. ಓಕೆ ರೀ, ನೆಕ್ಸ್ಟ್ ಸೀರಿಯಲ್ ನಂಬರ್ 8 ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಫಿಲ್ ಆಗಿರ್ತದೆ. ಸೀರಿಯಲ್ ನಂಬರ್ 8A ನಿಮ್ಮದು ಏಜ್ ತೋರಿಸ್ತಿರ್ತದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 9. ಸೀರಿಯಲ್ 9ರಲ್ಲಿ ಖಾಯಂ ವಿಳಾಸ ತುಂಬಬೇಕು ರೀ. ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಯಾವುದು ಆ ಅಡ್ರೆಸ್ಸನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಇಲ್ಲಿ ಫಸ್ಟ್ ಕಾಲಮ್ದಾಗ ನಿಮ್ಮ ತಂದೆ ಹೆಸರು ತುಂಬ್ರಿ. ಆಮೇಲೆ ಯಾವುದು, ಪೋಸ್ಟ್ ಯಾವುದು ಅದನ್ನು ತುಂಬ್ರಿ. ನೆಕ್ಸ್ಟ್ ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ರಿ, ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ರಿ, ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ರಿ.
ಆಮೇಲೆ ಪಿನ್ ಕೋಡನ್ನು ಇಲ್ಲಿ ತುಂಬ್ರಿ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 10 ಅಂದ್ರೆ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಅದಾವೇನಂತ ಕೇಳ್ತಿರುವಂಥದ್ದು. ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ಇನ್ ಕೇಸ್ ಎರಡು ಬೇರೆ ಬೇರೆ ಇದ್ದು ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ಓಕೆ ರೀ. ನೋ ಅಂತ ತುಂಬಿದ ಮೇಲೆ ಇಲ್ಲಿ ಮತ್ತೆ ಕಮ್ಯುನಿಕೇಷನ್ಗಾಗಿ ಅಡ್ರೆಸ್ಸನ್ನು ತುಂಬಬೇಕು ಸ್ನೇಹಿತರೆ. ಅಂದ್ರೆ KEAದವರು ಏನಾದರೂ ಕಮ್ಯುನಿಕೇಷನ್ ಮಾಡಬೇಕಾಗಿತ್ತು, ಏನಾದರೂ ಲೆಟರ್ ಕಳಿಸ್ಬೇಕಾಗಿತ್ತು ಅಂದರೆ ಯಾವ ಅಡ್ರೆಸ್ ಕಳಿಸ್ಬೇಕು ಅವರು ಅದನ್ನು ಇಲ್ಲಿ ಫಿಲ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ. ನಮ್ಮದು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಆಗಿರೋದ್ರಿಂದ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 11A ನಿಮ್ಮದು ಮೊಬೈಲ್ ನಂಬರ್ ತುಂಬ್ರಿ. 11B ನಿಮ್ಮದು ಇಮೇಲ್ ID ತುಂಬ್ರಿ. ಇವೆರಡೂ ಅಕ್ಯುರೇಟ್ ಆಗಿರ್ತಕ್ಕಂಥದ್ದನ್ನು ತುಂಬಬೇಕ್ರಿ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 12 ಆರ್ ಯು ಮ್ಯಾರಿಡ್ ಅಂದ್ರೆ ನಿಮ್ಗೆ ಮದುವೆ ಆಗ್ಯಾದೇನಂತ ಕೇಳಿರುವಂಥದ್ದು. ನಿಮ್ಗೆ ಮದುವೆ ಆಗಿತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಅಂದ್ರೆ ನಿಮ್ಗೆ ಮದುವೆ ಆಗಿತ್ತು ಅಂತಂದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿದ್ರೆ ಹೆಂಡತಿ ಹೆಸರು ತುಂಬಬೇಕು, ಮಹಿಳಾ ಅಭ್ಯರ್ಥಿಗಳಿದ್ರೆ ಗಂಡನ ಹೆಸರು ತುಂಬಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 13 ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಏನು ಅಂತ ಕೇಳಿರುವಂಥದ್ದು. ನೀವು ಗ್ರಾಮೀಣ ಅಭ್ಯರ್ಥಿ ಇದ್ರಿ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 14 ನೀವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು. ಅಂದರೆ ಕನ್ನಡ ಮೀಡಿಯಮ್ದಲ್ಲಿ ಓದಿರಿ ಏನಂತ ನೀವು ಕೇಳಿರುವಂಥದ್ದು. ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 15 ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಏನು ಅಂತ ಕೇಳಿರುವಂಥದ್ದು. ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 16 ಎಕ್ಸ್ ಮಿಲಿಟರಿ ಪರ್ಸನ್ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿ ಏನು ಅಂತ ಕೇಳಿರುವಂಥದ್ದು. ನೀವು ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 17 ನೀವೇನಾದರೂ ವಯೋಮಿತಿ ಸಡಿಲಿಕೆ ಕೋರ್ತಾ ಇದ್ದೀರಿ ಅಂತ ಕೇಳ್ತಿರುವಂಥದ್ದು. ವಯೋಮಿತಿ ಸಡಿಲಿಕೆ ಬೇಕಾಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ವಯೋಮಿತಿ ಸಡಿಲಿಕೆ ಎಲ್ಲರಿಗೂ ಬರುವುದಿಲ್ಲ ರೀ. ವಯೋಮಿತಿ ಸಡಿಲಿಕೆ ಕೇವಲ ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ ರೀ. ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 18 ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ತೋರಿಸ್ತಿರ್ತದೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 19 ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ರೀ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗ್ಯದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಏನು ಸೆಕೆಂಡ್ PUC ಆಗ್ಯದೋ ಅಥವಾ ಅದರ್ಸ್ ಆಗ್ಯದೋ. ಸೆಕೆಂಡ್ PUC ಇದ್ದರಂತೂ ಸೆಕೆಂಡ್ PUC ಆಗ್ತೀರಿ. ಅದರ್ಸ್ ಯಾರು ಹಾಕ್ಬೇಕು ನೋಡ್ರಿ. CBSE ಬೋರ್ಡಿಂದ ಅಥವಾ ICSE ಬೋರ್ಡಿಂದ 12ನೇ ತರಗತಿ ಪಾಸ್ ಆಗಿದ್ರಿ ಅಂತಂದ್ರೆ, ಅಥವಾ ITI ಪಾಸ್ ಆಗಿದ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ರಿ ಅಂತಂದ್ರೆ ಅಂಥ ಅಭ್ಯರ್ಥಿಗಳು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಈಗ ನಂದು PUC ಬೋರ್ಡಿಂದ ಆಗ್ಯದ, ಹಾಗಾಗಿ ನಾನು PUC ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 19A PUC ರಿಜಿಸ್ಟ್ರೇಷನ್ ನಂಬರ್ ತುಂಬಬೇಕ್ರಿ. ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರ್ ಫಿಲ್ ಮಾಡಿರಿ. ನೆಕ್ಸ್ಟ್ PUC ರಿಜಿಸ್ಟ್ರೇಷನ್ ನಂಬರ್ ತುಂಬಿದ ಮೇಲೆ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗ್ತದೆ ನೋಡಿರಿ. ನಿಮ್ದು ಹೆಸರಾಗಿರ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಪರ್ಸೆಂಟೇಜ್, ಆಮೇಲೆ ಎಷ್ಟು ಮಾರ್ಕ್ಸ್ ನೀವು ತೊಗೊಂಡಿರಿ, ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇತ್ತು, ಪರ್ಸೆಂಟೇಜ್ ಎಷ್ಟಾಗಿತ್ತು, ಇದೆಲ್ಲನೂ ಆಟೋಮೆಟಿಕ್ ಫೆಚ್ ಆಗ್ತದೆ ಸ್ನೇಹಿತರೆ. ನೀವು ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 22 ಸೀರಿಯಲ್ ನಂಬರ್ 22ರಲ್ಲಿ ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳಿರು. ಅಂದ್ರೆ ನೀವೇನಾದರೂ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವೆಯೊಳಗಿದ್ದೀರಿ ಏನಂತ ಕೇಳ್ತಿರುವಂಥದ್ದು. ಅಂದರೆ ಈಗಾಗಲೇ ಗೌರ್ಮೆಂಟ್ ಎಂಪ್ಲಾಯ್ ಅದಿರೇನಂತ ಕೇಳಿರುವಂಥದ್ದು. ನೀವೇನಾದರೂ ಈಗಾಗಲೇ ಗೌರ್ಮೆಂಟ್ ಎಂಪ್ಲಾಯ್ ಇದ್ರಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 23 ಇಲ್ಲಿ ಆಧಾರ್ ಕಾರ್ಡ್ ನಂಬರ್ KYC ಮಾಡಿರ್ತೀವಲ್ರಿ, ಹಾಗಾಗಿ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಬಂದಿರ್ತದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 24 ಆರ್ ಕ್ಲೇಮಿಂಗ್ ಇನ್ ಸರ್ವಿಸ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಪೊಲೀಸ್ ಅಂತೇಳಿ 5 ವರ್ಷದಿಂದ ಕೆಲಸ ಮಾಡಿರಬೇಕು, ಆಮೇಲೆ ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಿರ್ಬೇಕು ಅಂಥವ್ರು ಮಾತ್ರ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಇಲ್ಲ ರೀ. ನೆಕ್ಸ್ಟ್ ನಿಮ್ದು ಹೈಟ್, ನಿಮ್ಮದು ಎತ್ತರ ಎಷ್ಟೈತಿ ಈ ಎತ್ತರನ ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಚೆಸ್ಟ್, ನಿಮ್ಮದು ಎದೆ ಸುತ್ತಳತೆ ಎಷ್ಟೈತಿ ಆ ಎದೆ ಸುತ್ತಳತೆಯನ್ನು ಇಲ್ಲಿ ತುಂಬಬೇಕು ರೀ. ನೋಡಿರಿ, ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟಿಗೆ ಎದೆ ಸುತ್ತಳತೆ ತುಂಬುವಂಥ ಅವಶ್ಯಕತೆ ಅಲ್ರಿ. ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಈ ಕಾಲಮ್ ನಿಮಗೆ ಬರೋಂಗಿಲ್ಲ, ಇದ್ರ ಬದಲಿ ವೇಟ್ ಅಂತ ಬರ್ತದೆ. ಓಕೆ ರೀ. ನೆಕ್ಸ್ಟ್ 28ನೇ ಸೀರಿಯಲ್ ನಂಬರ್ 28 ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SLC PUC ಆರ್ ಎನಿ ಹೈಯರ್ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್. ಅಂದ್ರೆ ಕನ್ನಡ ಏನದಲ್ರಿ, ಕನ್ನಡ ಒಂದು ಭಾಷೆಯಾಗಿ 10ನೇ ತರಗತಿಯೋ ಅಥವಾ PUCಯೋ ಅಥವಾ ಡಿಗ್ರಿ ಒಳಗೋ ಎಲ್ಲಿಯಾದರೂ ನೀವು ಕನ್ನಡ ಒಂದು ಸಬ್ಜೆಕ್ಟ್ ಓದಿರೇನಂತ ಕೇಳಿರುವಂಥದ್ದು. ಓದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ 29ನೇದು
ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KEA KPSC ಆರ್ ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ. ಅಂದರೆ KEA ಆಗಿರ್ಬೋದು ಅಥವಾ KPSC ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಒಳಗೆ ಈ ಹಿಂದೆ ನೀವೇನಾದರೂ ಪಾಸ್ ಮಾಡಿರಿ ಏನಂತ ಕೇಳಿರುವಂಥದ್ದು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ನಡೆಸ್ತಾರಲ್ರಿ KEA ಮತ್ತು KPSC ಅವ್ರು ನಡೆಸ್ತಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಮಾಡಿರೇನು ನೀವು ಅಂತ ಕೇಳಿರುವಂಥದ್ದು. ಪಾಸ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 30. ಸೀರಿಯಲ್ ನಂಬರ್ 30ರಲ್ಲಿ ಆ್ಯನ್ಯುವಲ್ ಇನ್ಕಮ್ ತುಂಬಕ್ರಿ, ವಾರ್ಷಿಕ ಆದಾಯ ತುಂಬಕ್ಕೆ. ನಿಮ್ಮ ಕಡೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂತ ತಿಳ್ಕೊಡ್ರಿ. ಆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಇನ್ಕಮ್ ಮೆನ್ಷನ್ ಮಾಡಿರ್ತ, ಆ ಇನ್ಕಮನ್ನು ಇಲ್ಲಿ ತುಂಬ್ರಿ. ಓಕೆ ರೀ. ನೆಕ್ಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಅಂದರೆ ನೀವು ಇಲ್ಲಿ ತನಕ ಏನು ತುಂಬಿರ್ತೀರಲ್ರಿ ಅದೆಲ್ಲನೂ ಮಾಹಿತಿ ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನು ಚೆಕ್ ಮಾಡಿರಿ. ಚೆಕ್ ಮಾಡಿದ ಮೇಲೆ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಆಗಿತ್ತು ಅಂತಂದ್ರೆ ಕೊನೆಗೆ ಕ್ಯಾಪ್ಚಾ ಕೋಡ್ ಕಾಣ್ತಾವಲ್ರಿ, ಆ ಕ್ಯಾಪ್ಚಾ ಈ ಬಾಕ್ಸ್ನಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಈ ರೀತಿ ಮೆಸೇಜ್ ಬಂದು ಅಪ್ಲಿಕೇಶನ್ ID ಜನರೇಟ್ ಆಗ್ತದೆ ರೀ. ಓಕೆ ರೀ. ಈ ಅಪ್ಲಿಕೇಶನ್ ID ಒಂದು ಕಡೆ ಬರ್ಕೊಡ್ರಿ. ನೆಕ್ಸ್ಟ್ ಗೋ ಟು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿರಿ. ಗೋ ಟು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತು ಹೋಮ್ ಪೇಜಿಗೆ ಬಂತು. ಸ್ಟೆಪ್ 1 ಕಂಪ್ಲೀಟ್ ಆಯ್ತು ರೀ. ಸ್ಟೆಪ್ 2ನಲ್ಲಿ ಅಥವಾ ಹಂತ 2ರಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ದು ಸೈಜ್ 100 KB ಹೆಚ್ಚಿಗೆ ಇರಬಾರ್ದು ರೀ, 100 KB ಒಳಗಡೆ ಇರಬೇಕು. ಆಮೇಲೆ ಡೈಮೆನ್ಷನ್, ಫೋಟೋದ ಡೈಮೆನ್ಷನ್ 45 × 35 mm ಅಂತ ಇದೆ ಸ್ನೇಹಿತರೆ. ಓಕೆ ರೀ. 45 ಹೈಟ್, 35 ವಿಡ್ತ್, ಈ ರೀತಿ ಡೈಮೆನ್ಷನ್ದೊಳಗೆ ಫೋಟೋ ರಿಸೈಜ್ ಮಾಡ್ಕೊಳ್ಬೇಕು. ಸಿಗ್ನೇಚರ್ದ ಡೈಮೆನ್ಷನ್ ಏನು ಕೊಟ್ಟಿಲ್ಲ ಸ್ನೇಹಿತರೆ, ಜಸ್ಟ್ 100 KB ಒಳಗಡೆ ಇದ್ರೆ ಸಾಕು ಸಿಗ್ನೇಚರ್. ಓಕೆ ರೀ. ಈ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ರೀನೇಮ್ ಮಾಡೋದು, ಆಮೇಲೆ ಯಾವ ರೀತಿ ರಿಸೈಜ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಫಸ್ಟ್ ನಿಮ್ಮದು ಮೊಬೈಲ್ದೊಳಗೆ ಗ್ಯಾಲರಿ ಓಪನ್ ಮಾಡಿಕೊಡ್ರಿ. ಓಕೆ ರೀ. ಗ್ಯಾಲರಿ ಓಪನ್ ಮಾಡ್ಕೊಂಡ್ರಲ್ರಿ, ಈ ರೀತಿ ಸಿವಿಲ್ ಪೊಲೀಸ್ ಅಂತ ಹೇಳಿ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಆ ಫೋಲ್ಡರ್ದೊಳಗೆ ನಿಮ್ಮದೊಂದು ಫೋಟೋ ಮತ್ತು ಸಿಗ್ನೇಚರನ್ನು ಸೇವ್ ಮಾಡ್ಕೊಳ್ರಿ. ನಿಮ್ಮದೊಂದು ಫೋಟೋ ಆಮೇಲೆ ಸಿಗ್ನೇಚರ್ದು ನೀಟಾಗಿ ಫೋಟೋ ತೆಕ್ಕೊಂಡು ಈ ಸಿವಿಲ್ ಪೊಲೀಸ್ ಫೋಲ್ಡರ್ದೊಳಗೆ ಸೇವ್ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಐ ಬಟನ್ ಇದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೈಜ್ ಕಾಣ್ತದೆ. ಸೈಜ್ ನೋಡಿರಿ 2.84 MB ಅದ. ನಮಗೆ 100 KB ಒಳಗಡೆ ಬೇಕು ಸ್ನೇಹಿತರೆ. ಆಮೇಲೆ ಡೈಮೆನ್ಷನ್ ಕೂಡ ಭಾಳ ಅದ ರೀ, ಡೈಮೆನ್ಷನ್ ಕೂಡ ಭಾಳ ಅದ. ಆ ಡೈಮೆನ್ಷನ್ ಕೂಡ ಸೆಟ್ ಮಾಡ್ಕೊಳ್ಬೇಕು 45 × 35. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ಅಂತೂ ಸೈಜ್ ಕರೆಕ್ಟ್ ಅದ ಸ್ನೇಹಿತರೆ. ಸಿಗ್ನೇಚರ್ ಸೈಜ್ ನಮ್ದು ಕರೆಕ್ಟ್ ಅದ, 62.17 KB ಅದ. 100 KB ಒಳಗಡೆ ಇರಬೇಕು. ಸಿಗ್ನೇಚರ್ ಓಕೆ ಅದ. ಓಕೆ ರೀ. ಫೋಟೋ ಯಾವ ರೀತಿ ರಿಸೈಜ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಫಸ್ಟ್ ನೀಟಾಗಿ ಕ್ರಾಪ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಕ್ರಾಪ್ ಮಾಡ್ಕೊಳ್ಳೋದು ಹೆಂಗೆ ರೀ, ಇಲ್ಲಿಂದೊಂದು ಪೆನ್ನಿನ ಚಿತ್ರ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಕ್ರಾಪ್ ಆಪ್ಷನ್ಗಳು ಬರ್ತಾವ್ರಿ. ಇಲ್ಲಿ ಕ್ರಾಪ್ ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೂಲೆ ಅದಲ್ಲ, ಒತ್ತಿಡಿಗೆಸಿಂದ ಇಲ್ಲಿ ಮೂಲೆ ಅದಲ್ರಿ, ಒತ್ತಿಡಿದ್ರೆ ಇದು ಕ್ರಾಪ್ ಈ ರೀತಿ ಆಗ್ತದೆ ಸ್ನೇಹಿತರೆ. ಎಲ್ಲ ಮೊಬೈಲ್ದೊಳಗೂ ಸೇಮ್ ಇರ್ಬೋದು ಆಪ್ಷನ್ ಅಂತ ಅನ್ಕೊಳ್ತೀನಿ. ನಿಮ್ಮದು ಮೊಬೈಲ್ದಾಗ ಯಾವ ರೀತಿ ಆಪ್ಷನ್ ಅದ ನೋಡ್ಕೊಳ್ರಿ. ಅನ್ನೆಸೆಸರಿ ಬ್ಯಾಕ್ಗ್ರೌಂಡ್ ಎಲ್ಲನೂ ತೆಗಿಬೇಕ್ರಿ. ಓಕೆ ರೀ. ಈ ರೀತಿ ನೀಟಾಗಿ ಕ್ರಾಪ್ ಮಾಡ್ಕೊರಿ ಸ್ನೇಹಿತರೆ. ಓಕೆ, ಕ್ರಾಪ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕಾಣ್ತದೆ ನೋಡ್ರಿ, ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಯಾವ ರೀತಿ ರಿಸೈಜ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಮ್ಮದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಒಂದು ಹೊಸ ಟ್ಯಾಬ್ ಓಪನ್ ಮಾಡಿ ಇಲ್ಲಿ ಇಮೇಜ್ ರೀಸೈಜರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಎಂಜಿನ್ದೊಳಗೆ ಇಮೇಜ್ ರೀಸೈಜರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಲ್ಲಿ ಫಸ್ಟ್ ಇಮೇಜ್ ರೀಸೈಜರ್ ಅಂತ ಫಸ್ಟ್ ಲಿಂಕ್ ಬಂದಿದೆ ನೋಡ್ರಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸಿವಿಲ್ ಪೊಲೀಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿರಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವೆಬ್ಸೈಟ್ನಾಗ ನಮ್ಮದು ಫೋಟೋ ಏನೈತ್ರಿ ಇಂಪೋರ್ಟ್ ಆಗ್ತಾಯಿದೆ. ಓಕೆ ರೀ. ಇಂಪೋರ್ಟ್ ಆದಮೇಲೆ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ.
ಇಲ್ಲಿ ಬೈ ಸೈಜೇ ಇರಲಿ, ಡಿಫಾಲ್ಟ್ ಅದೇ ಇಲ್ಲ, ಬೈ ಸೈಜೇ ಇರಲಿ. ಇಲ್ಲಿ ಪಿ ಎಕ್ಸ್ ಅಂತ ಕಾಣ್ತಾ ಇದೆ, ಈ ಯಾರೋ ಮೇಲೆ ಕ್ಲಿಕ್ ಮಾಡಿರಿ. ಈ ಯಾರೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ 4 ಆಪ್ಷನ್ಸ್ಗಳು ಕಾಣ್ತಾವ. ಕೊನೆಯ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಮಿಲಿಮೀಟ್ರ್ ಅಂತ ಇದೆಯಲ್ಲ, ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ವಿಡ್ತ್ ಇದ್ದಲ್ಲಿ 35 ಟೈಪ್ ಮಾಡಿರಿ, ಅಂದ್ರೆ 35 ಅಂತ ಟೈಪ್ ಮಾಡಿರಿ. ಹೈಟ್ ಇದ್ದಲ್ಲಿ 45 ಅಂತ ಟೈಪ್ ಮಾಡಿರಿ. ಈ ಬಾಕ್ಸ್ ಇದೇ ರೀತಿ ಇರಲಿ ಇದು. ಓಕೆ ರೀ, ಇಲ್ಲಿ DPI 300 DPIನೇ ಇರಲಿ. ನೆಕ್ಸ್ಟ್ ಸ್ವಲ್ಪ ಮೇಲೆ ತೊಗೊಳ್ರಿ, ಇಲ್ಲಿ ಸ್ವಲ್ಪ ಮೇಲೆ ತೊಗೊಳ್ರಿ ಸ್ನೇಹಿತರೆ. ಟಾರ್ಗೆಟ್ ಫೈಲ್ ಸೈಜ್ ಅಂತ ಇದೆ ನೋಡ್ರಿ. ಈ ಟಾರ್ಗೆಟ್ ಫೈಲ್ ಸೈಜ್ ಒಳಗೆ 80 ಅಂತ ಟೈಪ್ ಮಾಡಿರಿ. ಓಕೆ ರೀ, 80 ಅಂತ ಟೈಪ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗ್ತದೆ ರೀ. ಇಲ್ಲಿ ನೋಡ್ರಿ, ಡೌನ್ಲೋಡ್ ಇಮೇಜ್ ಆಪ್ಷನ್ ಅದ, ಡೌನ್ಲೋಡ್ ಮಾಡ್ಕೊಳ್ಬೋದು. ಫಸ್ಟ್ ನೋಡ್ರಿ, ಇಲ್ಲಿ ನಮ್ಮದು ಸೈಜ್ ನೋಡ್ರಿ, ನ್ಯೂ ಸೈಜ್ 65 KB ಅದು. 2.8 MB ಇತ್ತು, 65 KB ಇರುವಂಥದ್ದು. ಆಮೇಲೆ ಡೈಮೆನ್ಷನ್ ಕೂಡ ಚೇಂಜ್ ಇರುವಂಥದ್ದು. ಇಷ್ಟು ಡೈಮೆನ್ಷನ್ ಇತ್ತು, ಇವಾಗ ಇಷ್ಟು ಡೈಮೆನ್ಷನ್ ಅದ. ಓಕೆ ರೀ, ಈ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ನಮ್ಮದು ಫೈಲ್ ಸಕ್ಸಸ್ಫುಲಿ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಓಕೆ ರೀ, ಇವಾಗ ಈ ಪೇಜ್ ಕ್ಲೋಸ್ ಮಾಡಿ ಸ್ನೇಹಿತರೆ. ಕ್ಲೋಸ್ ಮಾಡಿ ಗ್ಯಾಲರಿ ಓಪನ್ ಮಾಡಿಕೊಡ್ರಿ. ಗ್ಯಾಲರಿ ಓಪನ್ ಮಾಡಿಕೊಂಡು ರೀಸೆಂಟ್ ಫೋಲ್ಡ್ರ್ ಓಪನ್ ಮಾಡಿರಿ. ಈ ರೀಸೆಂಟ್ ಫೋಲ್ಡ್ರ್ ಓಪನ್ ಮಾಡಿರಿ. ಈ ಫಸ್ಟ್ ಇಮೇಜ್ ಒತ್ತಿಕಿಡ್ರಿ ಸ್ನೇಹಿತರೆ. ಫಸ್ಟ್ ಇಮೇಜ್ ಒತ್ತಿಕಿಡಿದ್ರೆ ಈ ರೀತಿ ಇಮೇಜ್ ಸೆಲೆಕ್ಟ್ ಆಗ್ತದೆ. ಮೋರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿರಿ. ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ದು ಈಗ ರಿಸೈಜ್ ಆಗಿರ್ತಕ್ಕಂಥ ಫೋಟೋ ಏನೈತಲ್ರಿ, ಈ ಸಿವಿಲ್ ಪೊಲೀಸ್ ಫೋಲ್ಡರ್ದೊಳಗೆ ಸೇವ್ ಆಯ್ತು ಸ್ನೇಹಿತರೆ. ಈ ಎರಡನೇ ಫೋಟೋ ಅದಲ್ರಿ, ಇಲ್ಲಿ ಡಿಲೀಟ್ ಮಾಡಿ ಸ್ನೇಹಿತರೆ. ಸಿಗ್ನೇಚರ್ ಕೂಡ ರಿಸೈಜ್ ಮಾಡ್ಕೊಳ್ಬೇಕು. ಅಲ್ಲಿ ವಿಡ್ತ್ ಹೈಟ್ ಇದ್ದಲ್ಲಿ ಯಾವುದೇ ರೀತಿ ಏನು ತುಂಬಕ್ಕೆ ಹೋಗ್ಬೇಡಿ. ಜಸ್ಟ್ ಟಾರ್ಗೆಟ್ ಫೈಲ್ ಏನೈತಲ್ಲ, ಟಾರ್ಗೆಟ್ ಫೈಲ್ ಸೈಜ್ ಅಲ್ಲಿ ಮಾತ್ರ 80 ಅಂತ ಟೈಪ್ ಮಾಡಿ. ಓಕೆ ರೀ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೈನ್ ಕೂಡ ರಿಸೈಜ್ ಆಗಿ ಡೌನ್ಲೋಡ್ ಆಗ್ತದೆ ಸ್ನೇಹಿತರೆ. ಓಕೆ ರೀ, ರಿಸೈಜ್ ಐತೆ. ಈಗ ರೀನೇಮ್ ಮಾಡ್ಬೇಕಿದ್ದಲ್ಲ, ರೀನೇಮ್ ಮಾಡಲಿಲ್ಲ ಅಂತಂದ್ರೆ ಅಪ್ಲೋಡ್ ಆಗಂಗಿಲ್ಲ ರೀ ಒಮ್ಮೊಮ್ಮೆ. ಓಕೆ ರೀ, ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿರಿ. ಫೈಲ್ ನೇಮ್ ಇಲ್ಲಿದೆ ನೋಡ್ರಿ ಸ್ನೇಹಿತರೆ, ಇಲ್ಲಿ ಐತಲ್ರಿ ಫೈಲ್ ನೇಮ್, ಇದನ್ನು ಚೇಂಜ್ ಮಾಡಿಕೊಡ್ರಿ. ನಾನೇನು ಮಾಡ್ತೀನಿ, ಇಲ್ಲಿ ಫೋಟೋ ಅಂತ ಟೈಪ್ ಮಾಡ್ಕೊಳ್ತೀನಿ. ಫೋಟೋ ಅಂತ ಹೆಸರನ್ನು ಚೇಂಜ್ ಮಾಡಿದೆ ರೀ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಹೆಸರೇನೈತ್ರಿ, ಸೇವ್ ಆಯಿತು. ಇದೇ ರೀತಿ ಸಿಗ್ನೇಚರ್ದು ಕೂಡ ಸೈಜ್ ರಿಸೈಜ್ ಮಾಡಿಕೊಂಡು ರಿನೇಮ್ ಮಾಡಿಕೊಂಡು ರೆಡಿ ಇಟ್ಕೊಡ್ರಿ. ಓಕೆ ರೀ, ಇವಾಗ ಮತ್ತು ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಡ್ರಿ. ಈ ಪೇಜಿಗೆ ಬರ್ರಿ ಸ್ನೇಹಿತರೆ. ಹೋಮ್ ಪೇಜ್ ಇದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ಹಾಕಕ್ಕೆ ಇದು ಹೋಮ್ ಪೇಜ್ ಸ್ನೇಹಿತರೆ. ಸ್ಟೇಜ್ 1 ಕಂಪ್ಲೀಟ್ ಆಗಿದೆ. ಸ್ಟೇಜ್ 2 ಮೇಲೆ ಕ್ಲಿಕ್ ಮಾಡಿರಿ. ಸ್ಟೇಜ್ 2 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ID ತುಂಬ್ರಿ. ಈಗಾಗಲೇ ಏನು ಅಪ್ಲಿಕೇಶನ್ಗೆ ಒಂದು ID ಜನ್ರೇಟ್ ಆಗಿತ್ತಲ್ರಿ, ಆ ID ಇಲ್ಲಿ ತುಂಬ್ರಿ. ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ತುಂಬ್ರಿ. ಈ ಕ್ಯಾಪ್ಚಾ ಕೋಡ್ ಏನು ಕಾಣುತ್ತಲ್ಲ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಫಸ್ಟ್ ಇಲ್ಲಿ ನಿಮ್ಮದು ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ರೀ, ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಾ ಇದೆಯಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸಿವಿಲ್ ಪೊಲೀಸ್ ಅಂತ ಫೋಲ್ಡರ್ ಕಾಣ್ತಾ ಇದಲ್ರಿ, ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಇಂಪೋರ್ಟ್ ಆಯಿತು. ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಮಾಡಿರಿ ಸ್ನೇಹಿತರೆ. ಸಿಗ್ನೇಚರ್ ಕೂಡ ಸೇಮ್ ಪ್ರೊಸೆಸ್ ಮಾಡಿರಿ. ಓಕೆ ರೀ, ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ, ಫೋಟೋ ಮತ್ತು ಸಿಗ್ನೇಚರ್ ಸಕ್ಸಸ್ಫುಲ್ಲಿಯಾಗಿ ಅಪ್ಲೋಡ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಎರಡನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಫೀ ಪೇಮೆಂಟ್ ಮಾಡಬೇಕು, ಶುಲ್ಕ ಪಾವತಿ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲಿಕೇಶನ್ ID ತುಂಬ್ರಿ, ನಿಮ್ಮದು ಡೇಟ್ ಆಫ್ ಬರ್ತ್ ತುಂಬ್ರಿ. ಈ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಪೇಮೆಂಟನ್ನು ನೀವು ಡೆಬಿಟ್ ಕಾರ್ಡ್ ಮೂಲಕನಾದರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್, RTGS, UPI, ಇನ್ನೊಂದು ಇಲ್ಲಿ ವ್ಯಾಲೆಟ್ ಅಂತ ಆಪ್ಷನ್ ಅದ. ಇವುಗಳಲ್ಲಿ ಯಾವುದ್ರ ಬೇಕಾದ್ರ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಕಡೆ ಡೆಬಿಟ್ ಕಾರ್ಡ್ ಇತ್ತು ಅಂತ ತಿಳ್ಕೊಡ್ರಿ, ATM ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ ATM ಕಾರ್ಡ್ ಡೀಟೇಲ್ಸ್ ತುಂಬಿಗೇಶನ್ ಪೇಮೆಂಟ್ ಮಾಡ್ಬೋದು ರೀ. ಏನಾದ್ರಿ ಎಂಟರ್ ನೇಮ್ ಆ್ಯಸ್ ಆನ್ ಕಾರ್ಡ್ ಅಂದ್ರೆ
ನಿಮ್ಮದು ಬ್ಯಾಂಕ್ ಅಕೌಂಟ್ನಾಗ ಯಾವ ರೀತಿ ನಿಮ್ದು ಹೆಸರು ಇರ್ತದೋ ಅದೇ ರೀತಿ ಇಲ್ಲಿ ಹೆಸರು ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ಕಾರ್ಡ್ ನಂಬರ್ ತುಂಬಬೇಕು. ನಿಮ್ದು ATM ಕಾರ್ಡ್ ಮೇಲೆ ಕಾರ್ಡ್ ನಂಬರ್ ಇರ್ತದೆ, ಆ ಕಾರ್ಡ್ ನಂಬರ್ ತುಂಬಬೇಕು. ಎಕ್ಸ್ಪೈರಿ ಮಂತ್ ಮತ್ತು ಇಯರ್ ಇರ್ತದೆ ರೀ, ಅಂದರೆ ಯಾವಾಗ ಆ ATM ಕಾರ್ಡ್ ಎಕ್ಸ್ಪೈರಿ ಆಗ್ತದೆ ಅದು ಮಂತ್ ಇಯರ್ ಇರ್ತದೆ. ಆಮೇಲೆ CVV ಕೋಡ್ ಅಂತ ATMದು ಬ್ಯಾಕ್ ಸೈಡ್ 3 ಡಿಜಿಟಿನ ಕೋಡ್ ಇರ್ತದೆ, ಅದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ನಿಮ್ದು ಬ್ಯಾಂಕ್ ಅಕೌಂಟಿಗೆ ಯಾವುದು ರಿಜಿಸ್ಟರ್ಡ್ ಅದಲ್ಲ ರೀ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ, ಆ OTP ಹಾಕಿ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಡ್ರಿ. ಪೇಮೆಂಟ್ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ಇಂಪಾರ್ಟೆಂಟ್ ಅದ ರೀ, ಫೀ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ನೇಮಕಾತಿ ಪ್ರಕ್ರಿಯೆ ಮುಗಿಯೋ ತನಕ ಇಟ್ಕೊಳ್ಬೇಕು. ಓಕೆ ರೀ. ಇನ್ ಕೇಸ್ ನೆಟ್ ಬ್ಯಾಂಕಿಂಗ್ ಇತ್ತಂದ್ರೆ ನೆಟ್ ಬ್ಯಾಂಕಿಂಗ್ ಮೂಲಕನೂ ಪೇಮೆಂಟ್ ಮಾಡಬಹುದು. ಆಮೇಲೆ ನೆಫ್ಟ್ RTGS ಮೂಲಕ ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ UPI ಪ್ರೆಸೆಂಟ್ಲಿ ವರ್ಕ್ ಆಗ್ತಿಲ್ಲ ರೀ, ಇನ್ನೊಂದು 2-3 ದಿನದಾಗ ಇದು UPI ವರ್ಕ್ ಆಗ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ. ಇಲ್ಲೊಂದು ರೌಂಡ್ ಮಾರ್ಕ್ಸ್ ಬರ್ತದಲ್ಲ ಸರ್ಕಲ್, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಡೈರೆಕ್ಟ್ UPIಗೆ ಓಪನ್ ಆಗ್ತದೆ ರೀ. ಅದೇನು ಆಪ್ಷನ್ ಅದಾವ ಮುಂದೆ ನೋಡ್ಕೋತ ಪೇಮೆಂಟ್ ಮಾಡಿರಿ ಸ್ನೇಹಿತರೆ. ಈಗ ಸದ್ಯಕ್ಕೆ ಇದು ಓಪನ್ ಆಗ್ತಿಲ್ಲ. ಓಕೆ ರೀ. ಇದಿಷ್ಟು ಪೇಮೆಂಟ್ ಯಾವ ರೀತಿ ಮಾಡಬೇಕಂತ ಅನ್ನೋದ್ರ ಕುರಿತು ಮಾಹಿತಿ. ಇದಾದಮೇಲೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೇಕು ರೀ. ಸ್ಟೆಪ್ 3 ಕಂಪ್ಲೀಟ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಈ ಸ್ಟೆಪ್ 4 ಇರೋದಲ್ಲ ರೀ, ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ನೇಮ್ ನೋಡಿರಿ, ನಿಮ್ಮದು ಅಪ್ಲಿಕೇಶನ್ ID ತುಂಬ್ರಿ, ಡೇಟ್ ಆಫ್ ಬರ್ತ್ ತುಂಬ್ರಿ, ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅಥವಾ ಆಗದೇ ಇರತಕ್ಕಂಥದ್ದು ಅಲ್ಲಿ ಸ್ಟೇಟಸ್ ಗೊತ್ತಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ 4 ಕಂಪ್ಲೀಟ್ ಆಗಿತ್ತು ಅಂತ ತಿಳ್ಕೊಡ್ರಿ. ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ 5ರಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೋದು ಸ್ನೇಹಿತರೆ. ಸೇಮ್ ಪ್ರೋಸೆಸ್ ಆದರೆ ಅಪ್ಲಿಕೇಶನ್ ಯಾವ ರೀತಿ ಪ್ರಿಂಟ್ ತೊಗೋಬೇಕ್ರಿ, ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ. ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ID ತುಂಬ್ರಿ, ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ತುಂಬ್ರಿ, ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಅಪ್ಲಿಕೇಶನ್ ಜನ್ರೇಟ್ ಆಗಿರ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಸೈಬರ್ ಸೆಂಟ್ರ್ ಅಥವಾ ಎಲ್ಲಾದರೂ ಪ್ರಿಂಟ್ ಎಲ್ಲಿ ಅವೈಲೇಬಲ್ ಇರ್ತಲ್ಲ ಅಲ್ಲಿ ಹೋಗಿ ಪ್ರಿಂಟ್ ತಗೊಳ್ಬೋದು ಸ್ನೇಹಿತರೆ. ಇದಿಷ್ಟು ಅಪ್ಲಿಕೇಶನ್ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಆಗಿತ್ತು ಸ್ನೇಹಿತರೆ. ಓಕೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.